ಬಾಳೆಕಾಯಿ ಕಡಲೆ ಹಾಕಿ ಮಾಡುವಂಥ ಕರಾವಳಿ ಶೈಲಿಯ ಒಂದು ಸುಕ್ಕದ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೆಸಿಪಿ ತುಂಬಾನೇ ರುಚಿಯಾಗಿ ಇರ್ತದೆ. ಕಡಿಮೆ ಸಾಮಗ್ರಿಗಳು ಸಾಕಾಗ್ತದೆ ಕೂಡ. ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಳೆಕಾಯಿ ತಗೊಂಡಿರೋದು. ಇದರ ಮೇಲಿನ ನಾರನ್ನು ತಗೊಳ್ಬೇಕು. ಸಿಪ್ಪೆ ಪೂರ್ತಿ ತಗೊಳ್ಳೋದು ಬೇಡ. ಸಿಪ್ಪೆಯ ಮೇಲೆ ಸ್ವಲ್ಪ ನಾರು ಥರ ಇರ್ತದಲ್ವಾ, ಅದನ್ನ ತಗೊಂಡ್ರೆ ಸಾಕು. ಈ ನಾರನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಅಥವಾ ನೀರಿನಲ್ಲಿ ಸ್ವಲ್ಪ ಬೇಯಿಸಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಬಿಸಾಕುವ ಅಗತ್ಯ ಇಲ್ಲ. ಚೆನ್ನಾಗಿ ತೊಳ್ಕೊಂಡು ಇದರ ನಾರನ್ನು ತಗೊಂಡ್ರೆ ಚಟ್ನಿ ಮಾಡ್ಕೊಳ್ಬೋದು. ಈ ತರಹ ಈಗ ಬಾಳೆಕಾಯಿಯ ನಾರನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಒಂದು ಇರುವ ಕಾರಣ ಈ ತರಹ ನಾರು ತಗೊಂಡಿದ್ದೇನೆ. ತುಂಬ ಕ್ವಾಂಟಿಟಿಯಲ್ಲಿ ಇದ್ದರೆ ಇದರ ಸಿಪ್ಪೆಯನ್ನೇ ತೆಗೆದು ಮತ್ತು ಸಿಪ್ಪೆಯನ್ನೇ ಬೇರೆ ಪಲ್ಯ ಮಾಡ್ಕೊಳ್ಳಿಕ್ಕಾಗ್ತದೆ. ಈಗ ನಾರು ತೆಗೆದ ಬಾಳೆಕಾಯಿಯನ್ನು ಈ ಗಾತ್ರಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ, ಇಲ್ಲಾಂದರೆ ಬಾಳೆಹೋಳು ಕಪ್ಪಾಗ್ತದೆ. ಮಸಾಲೆಗೆ 5-7 ಗುಂಟೂರು ಮೆಣಸು ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಇದನ್ನು ಹುರ್ಕೊಳ್ಬೇಕು. ನಾನಿಲ್ಲಿ ಬಿಸಿಲಲ್ಲಿ ಒಣಗಿಸಿರುವ ಕಾರಣ ಇದು ಬೇಗನೆ ಗರಿ ಆಗ್ತದೆ. ನಂತರ 2 ನಿಮಿಷದ ನಂತರ 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಂಡು ಮತ್ತೆ ಇದನ್ನು ಸಣ್ಣ ಉರಿಯಲ್ಲಿ 1 ನಿಮಿಷ ಹುರ್ಕೊಂಡಿದ್ದೇನೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈ ಪಲ್ಯ ಮಾಡೋದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಏನೂ ಬೇಕಾಗುವುದಿಲ್ಲ. ಈಗ ಹುರ್ಕೊಂಡ ಮಸಾಲೆಯನ್ನು ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು. ಈಗ ಒಂದು ಪಾತ್ರೆಗೆ 2 ದೊಡ್ಡ ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಟೀ ಚಮಚ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಕರಿಬೇವಿನ ಎಲೆ ಸ್ವಲ್ಪ ಗರಿ ಆಗುವಾಗ 1 ಹಸಿಮೆಣಸಿನಕಾಯಿ, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು 2 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗಬೇಕು. ನಂತರ 1 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 1/4 ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ಳಿ. 1 ಟೀ ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಹುರ್ಕೊಂಡ್ರೆ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ. ಹೀಗೆ 1 ನಿಮಿಷ ಹುರ್ಕೊಂಡು ನಂತರ ಮುಚ್ಚಳ ಮುಚ್ಚಿ 2 ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಿದೆ. ಈಗ ಕಟ್ ಮಾಡಿ ನೀರಲ್ಲಿ ಹಾಕಿದ ಬಾಳೆಕಾಯಿಯ ಪೀಸನ್ನು ಈ ಒಂದು ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಗ್ಚಿಕೊಳ್ಬೇಕು ಒಂದ್ಸಲ. ನಂತರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು 5 ನಿಮಿಷ ಬೇಯಿಸ್ಕೊಳ್ಬೇಕು. ಆಗಾಗ ನೀವು ತಳ ಹಿಡಿಯದ ರೀತಿಯಲ್ಲಿ ಮಗ್ಚ್ತಾ ಇರಿ. ನಂತರ ಇದಕ್ಕೆ 1 ಕಪ್ನಷ್ಟು ಕಡಲೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಹಾಕಿ ಆ ಕಡಲೆಯನ್ನು ಹಾಕಿದ್ದೇನೆ. ಹಾಗೆ ರುಬ್ಕೊಂಡ ಮಸಾಲೆ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು 3 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಮಧ್ಯದಲ್ಲಿ ನೋಡ್ತಾ ಇರಿ, ಮಗ್ಚ್ತಾ ಇರಬೇಕಾಗ್ತದೆ. ನಾವು ಶುರುವಿಗೆ ಬಾಳೆಕಾಯಿಯನ್ನು ಒಗ್ಗರಣೆಯಲ್ಲಿಯೇ ಬೇಯಿಸ್ಕೊಂಡಿದ್ದೇವೆ, ಹಾಗಾಗಿ ಹಾಗೆ ಬೇಯಿಸ್ಕೊಂಡ್ರೆ ರುಚಿ ಜಾಸ್ತಿ. ನೀವು ಬೇಕಿದ್ರೆ ನೀರು ಹಾಕಿ ಕೂಡ ಬೇಯಿಸ್ಕೊಳ್ಬೋದು. ಈಗ 4 ಎಸಳು ಬೆಳ್ಳುಳ್ಳಿ, 1 ಟೀ ಚಮಚ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಳ್ಬೇಕು. ನಂತರ ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡು ಈ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ತೆಂಗಿನ ತುರಿ ಜೊತೆಗೆ ಸೇರಿಸಿಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನು ಮಿಶ್ರ ಮಾಡ್ಕೊಳ್ಳಿ. ಈಗಾಗಲೇ ನಾವು ಪಲ್ಯಕ್ಕೆ ಬೇಯಿಸಿ ಇಟ್ಟಿದ್ದೇವಲ್ವಾ ಬಾಳೆಕಾಯಿ ಮತ್ತು ಕಡಲೆ, ಇದಕ್ಕೆ ಈ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಇದನ್ನು ಮಿಶ್ರ ಮಾಡ್ಕೊಳ್ಳಿ. ಉರಿ ದೊಡ್ಡದು ಮಾಡ್ಕೊಳ್ಬಾರ್ದು, ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿಯೇ ಇಟ್ಕೊಳ್ಬೇಕು ಇದನ್ನು. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಸಿಯಾಗಲಿಕ್ಕೆ ಬಿಡಿ, 1-2 ನಿಮಿಷ. ಮತ್ತೆ ಬೇಯಿಸ್ಕೊಳ್ಳಿಕ್ಕೆಲ್ಲ ಏನು ಹೋಗೋದು ಬೇಡ ತೆಂಗಿನ ತುರಿ ಸೇರಿಸಿದ ಮೇಲೆ. ಈಗ ರುಚಿಯಾದ ಕಡಲೆ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ. ತುಂಬಾನೇ ರುಚಿಯಾಗಿರ್ತದೆ. ಕಡಿಮೆ ಮಸಾಲೆಯಲ್ಲಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು. ಟ್ರೈ ಮಾಡಿ. ಥ್ಯಾಂಕ್ ಯು.